ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಪಾಟಿ ಮಾಡ್ಲತ್ತೀನಿ. ಘಟ ಸ್ಥಾಪನೆ ಮಾಡಿ 8 ದಿವಸ ಆಗ್ಯದ. ಅವತ್ತು ದಪಾಟಿ ನೈವೇದ್ಯ ಮಾಡಮಂತ ಮಾಡ್ಲತ್ತೀನಿ. ಕೆಳಗೆ ಜೋಳದ ಹಿಟ್ಟು ಇತ್ತು ನೋಡ್ರಿ, 2 ಬಟ್ಟಲು. ಇದು 1.5 ಬಟ್ಟಲು ಕಳ್ಳಿ ಹಿಟ್ಟು ಹಾಕ್ಲತ್ತೀನಿ ದಪಾಟಿ ಮಾಡೋ ಸಲುವಾಗಿ. ಈಗ ನೋಡ್ರಿ, ಇದು 1.5 ಬಟ್ಲಿಗೆ ಅರ್ಧ ಬಟ್ಟಲದ, ಅದೆಷ್ಟು ಹಾಕ್ಲತ್ತೀನಿ. ಮತ್ತು ಇದು ಗೋಧಿ ಹಿಟ್ಟು ಅವೆರಡಕ್ಕನ ಸ್ವಲ್ಪ ಕಡಿಮೆ ಇರಬೇಕು. 1 ಬಟ್ಟಲಿಗೆ ಒಂದು ಸ್ವಲ್ಪ ಕಡಿಮೆ ಹಾಕೀನಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಇದು ಬೆರಕೆ ಹಿಟ್ಟು ಬೀಸ್ಕೊಂಡು ಬರಬೇಕು ಅಂತೇನಿಲ್ಲ. ಮಾಡಬೇಕು ಇವತ್ತು ತಿನ್ಬೇಕಂತ ಇಷ್ಟ ಆದರೆ ಈ ಟೈಪ್ನೂ ಮಾಡ್ಬೋದು. ಬೀಸ್ಕೊಂಡು ಬಂದಿನ ಮೇಲೆ ಮಾಡ್ಬೇಕಂತೇನಿಲ್ಲ. ಇಲ್ಲ ನೋಡ್ರಿ, ಅಜ್ವಾನ ಹಾಕ್ಲತ್ತೀನಿ. ಕೈಯಿಂದ ರಗಡಿಸಿ ಹಾಕಬೇಕು. ಅಜ್ವಾನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರ್ತದೆ. ಕೊತ್ತಂಬರಿ ಹಾಕ್ಲತ್ತೀನಿ ನೋಡ್ರಿ, ಕಟ್ ಮಾಡಿ ಸಣ್ಣ. ಆಯಿತು. ಅಜ್ವಾನಿಂದ ದಪಾಟಿ ಹೊಟ್ಟೆ ಸ್ವಲ್ಪ ಖರಾಬ್ ಮಾಡ್ತದಲ್ಲ, ಅಜ್ವಾನಿಂದ ಡೈಜೆಷನ್ ಆಗ್ತದೆ. ಇದು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಲತ್ತೀನಿ. ಇದು 2ರಿಂದ 3 ಉಳ್ಳಾಗಡ್ಡಿ ಕಟ್ ಮಾಡೀನಿ. ಉಳ್ಳಾಗಡ್ಡಿ ಹಾಕ್ಲತ್ತೀನಿ. ಸಣ್ಣ ಕಟ್ ಮಾಡಬೇಕು, ಇಲ್ಲಾಂದ್ರೆ ಜರ ರೊಟ್ಟಿ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಅವು ಹೊರಗೆ ಬರ್ತಾವೆ ಬಡಿಲತ್ತರ. ಆಯಿತು. 1 ಸ್ಪೂನ್ ಉಪ್ಪು ಹಾಕೀನಿ. ಬೇಕಾದ್ರೆ ಮತ್ತು ನೀವು ಎಷ್ಟು ತಿಂತೀರಿ ಒಟ್ಟು ಹಾಕ್ಬೋದು. ಮತ್ತು ಅರ್ಶಿಣ ಹಾಕ್ಲತ್ತೀನಿ. ಇವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ತಂದೀವಿ ಎಲ್ಲ ರೇಷನು. ಹಂಗಂದು ಅರ್ಶಿಣ ಅದೇನು ತೆಗೆದಿಲ್ಲ, ಡಬ್ಬೆ ಹಾಕಿಲ್ಲ, ಹಂಗೆ ಅದ. ಜೋಳನೂ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಸನ್ ಮಾಡಿ ಬೀಸ್ಕೊಂಡು ಬಂದಿಂದ ಹಿಟ್ಟು ಅದ ರೀ ಇದು. ಹಂಗಂದು ದೇವ್ರಿಗೆ ನೈವೇದ್ಯ ಮಾಡೋ ಸಲುವಾಗಿ ಬೀಸಿಂದ ಹಿಟ್ಟು ಅದ. ಮೊದಲೇ ಬೀಸಿಂದ ಹಿಟ್ಟಿರ್ತದಲ್ಲ, ಅದರಿಂದ ಮಾಡಲ್ಲ. ಹಂಗಂದು ಎಲ್ಲ ಮನೆ ಕ್ಲೀನ್ ಮಾಡಿದ್ಮೇಲೆ ಬೀಸ್ಕೊಂಡು ಬಂದಿದ್ದೀವಿ. ಹಂಗಂದು ಒಂದು ದಿವ್ಸ ಕಡುಬು ಮಾಡ್ದೆ, ಒಂದು ದಿವ್ಸ ದಪಾಟಿ ಮಾಡ್ಲತ್ತೀನಿ. ಈಗ ನಾದ್ಲತ್ತೀನಿ ನೋಡ್ರಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ, ನಮ್ಮ ಮಮ್ಮಿಯರಿಗೂ ಕೊಡಮ್ಮ ಅಂಥೇಳಿ. ಆಯಿತು. ನಮಗೂ ಆಗ್ತಾವ, ಮಕ್ಕಳೆಲ್ಲ ತಿಂತಾರೆ, ಟೇಸ್ಟ್ ಆಗ್ತಾವಂಥೇಳಿ, ಒಣನೂ ತಿಂತಾರೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಲತ್ತೀನಿ. ಬೇಕಾದಷ್ಟು ರೊಟ್ಟಿ ಮಾಡ್ತೀವಲ್ಲ, ಅಷ್ಟು ಹದ ಮಾಡಿಕೊಂಡ್ರೆ ಸಾಕು. ಇದಕ್ಕೂ ಇದು ನೋಡ್ರಿ, ಆಯಿತು. ನಾದೇನೀಗ ರೊಟ್ಟಿ ಬಡಿಲತ್ತೀನಿ ನೋಡ್ರಿ. ಈಗ ಒಂದಿಷ್ಟು ಮುಂಜಾನೆ ಸಂಜೆಗೆ 2 ಟೈಮ್ ಆಗೋಷ್ಟು ದಪಾಟಿ ಮಾಡೀನಿ. ಮತ್ತು ಸಂಜೆಗೆ ಅಲ್ಲಿ ನಂದು ಉಪವಾಸನ ಅದಲ್ಲ, 9 ದಿವಸ ಉಪವಾಸ ಇರ್ತೀನಿ. ಮತ್ತು ಸಂಜೆಗೆ ಒಂದೊಮ್ಮೆಲ್ಲಿ ರೊಟ್ಟಿ ಮಾಡಲಿ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡೀನಿ. ಇನ್ನೊಂದು ದಪಾಟಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬೆರಕೆ ಹಿಟ್ಟೆ ಬೀಸ್ಕೊಂಡು ಬರ್ಬೋದು ಅಂದ್ರೆ ಬರಬೇಕೆ ಅಂತೇನಿಲ್ಲ. ಈ ಥರನೂ ಮಾಡ್ಬೋದು ಮಿಕ್ಸ್ ಮಾಡಿ. ಈಗ ನೋಡಿರಿ, ತಮ್ಗ್ಯಾಗ ಅರ್ಧ ತಮ್ಗೆ ನೀರು ತೊಗೊಂಡಿನಿ. ಒಂದು 2 ಸ್ಪೂನು ಎಣ್ಣೆ ಹಾಕೀನಿ. ಡೈರೆಕ್ಟ್ ಎಣ್ಣೆ ಹಾಕಬಾರ್ದು, ಹಂಗೆ ಹಚ್ಚಬಾರ್ದು ಅಂಥೇಳಿ ನೀರು ಮಿಕ್ಸ್ ಮಾಡ್ಕೊಂಡೀನಿ. ಹಿಂಗೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಸಾಕು. ಅದಕ್ಕೇನು ಜಾಸ್ತಿ ಎಣ್ಣೆ ಹಚ್ಚಬೇಕಂತೇನಿಲ್ಲ. ನೋಡಿರಿ ರೊಟ್ಟಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳು. ಈಗ ನೋಡಿರಿ, ಒಂದು 15 ದಿವಸ ಹಿಡ್ದು ಹಬ್ಬದ ಕೆಲಸ ಮಾಡ್ಲತ್ತೀವಿ. ಒಂದು 9 ದಿವ್ಸನಾಗ ಹಬ್ಬ ಮುಗಿದು ಹೋಯ್ತು ನೋಡ್ರಿ. ಎಲ್ಲ ಫುಲ್ ಟಯರ್ಡ್ ಆಗೋದೆವು. ಬಟ್ಟೆ ಒಗೆಯೋದು, ಭಾಂಡೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು. ಇನ್ನೂ ವೀಡಿಯೋಸ್ ಮಾಡಿಟ್ಟಿನಿ, ಇನ್ನೂ ಹಾಕಿಲ್ಲ, ಅಪ್ಲೋಡ್ ಮಾಡಿಲ್ಲ, ಹಾಕ್ತೀನಿ.
ಎಲ್ಲ ಕ್ಲೀನ್ ಮಾಡೋದು ಇನ್ನೂ ವೀಡಿಯೋಸ್ಗಳವ. ಹಬ್ಬನೇ ಮುಗಿದೋಯ್ತು ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಕಂಬಿದ್ದು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ಹಾಕ್ಯ ನೋಡ್ರಿ. ನಿಮ್ಮ ಕಡೆ ಎಲ್ಲ ಹಬ್ಬ ಹೆಂಗೆ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಮಹಾನವಮಿ, ಕೆಲಸ ಜಾಸ್ತಿ ಇರ್ತದೆ, ಅಡುಗೆ ಅದೆಲ್ಲ. ಇವತ್ತು ನನಗೆ ಮಾಡ್ಲಿಕ್ಕಾಗಿಲ್ಲ, ಹಂಗಂದೆ ನಮ್ಮ ಮಗಳು ಮಾಡ್ಲತ್ತಾಳ. ಇವತ್ತು ಅಡುಗೆ ತುಂಬೋದು ಅದು ಇರ್ತದೆ ನಮ್ಮಲ್ಲಿ, ಹಂಗಂದು ಇವತ್ತು ಏನೇನು ಮಾಡಿದ್ದೇವೆ ಅಂತೇಳಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ನನಗೆ. ಅಡುಗೆ ಏನು ಮಾಡಿದೆ ಅಂತ ಅಷ್ಟೇ ತೋರ್ಸ್ಲಿಕ್ಕಾಗ್ತದೆ. ನಿಮಗೆ ನಾಳಿನ ವಿಡಿಯೋದಾಗ ಹಾಕ್ತೀನಿ. ಮತ್ತು ದಪಾಟಿ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಜಾಸ್ತಿ ತಳ್ಳಗೆ ಮಾಡ್ಲಿಕ್ಕೆ ಹೋದ್ರೆ ಹೊರಗೆ ಬರ್ತಾವೆ, ಅಷ್ಟೇ ಮೀಡಿಯಮ್ ಮಾಡಬೇಕು. ಸ್ವಲ್ಪ ದಪ್ಪಿದ್ರೆ ಸಾಕು. ರೊಟ್ಟಿ ಎಲ್ಲ ತಳ್ಳಗೆ ಮಾಡಿ ನೋಡ್ರಿ, ಅದು ಒಂದು ತಾಸು ಹತ್ತತ್ತು ರೊಟ್ಟಿ ಮಾಡ್ಲಿಕ್ಕೆ. ರೊಟ್ಟಿ ಮುಗ್ದು ಈಗ ಮತ್ತು ಸ್ವಲ್ಪ ಬ್ಯಾಳೆ ಮಾಡ್ಲಿಕ್ಕೆ ಕುಕ್ಕರ್ನ ಬ್ಯಾಳೆ ಕುದಿಸಿಟ್ಟೀಗ ಬ್ಯಾಳೆನ ಮಾಡ್ತೀನಿ. ಮಾಡಿ ಮಧ್ಯಾಹ್ನ 12-1 ಗಂಟೆ ಹಂಗೆ ಊಟ ಮಾಡ್ತೀನಿ. ಡೈಲಿ 9 ದಿವಸ ಉಪವಾಸ ಇದ್ದೀನಿ. ಉಪವಾಸ ಇದ್ದಿನ ಸಲುವಾಗಿ ಸಂಜೆಗೆ ಉಂಡಿಲ್ಲನ, ಮುಂಜಾನೆ ಊಟ ಮಾಡೀನಿ. ಇವತ್ತು 12-1 ಗಂಟೆಗೆ ಉಂಡ್ರು ಮರುದಿವಸ ಅಷ್ಟೊತ್ತಿಗೆ ಊಟ ಮಾಡೀನಿ. ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆ ಬಾಂಡೆ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಎಲ್ಲ ನೋಡ್ರಿ. ಎಳ್ಳು ಹಾಕಿನೂ ಮಾಡ್ಲತ್ತೀನಿ. ಎಳ್ಳು ಹಾಕಿದ್ರೂ ಟೇಸ್ಟ್ ಹತ್ತಾವ. ತಿಂತಾ ಹೋದ್ರೆ ಬಾಯಿಗೆ ಹತ್ತಾವಲ್ಲ, ಟೇಸ್ಟ್ ಬರ್ತಾವೆ. ಎಳ್ಳು ಈ ಥರ ತಟ್ಟಬೇಕು ಮೇಲೆ ಹಾಕಿ, ಇದು ಬಿಟ್ಟು ಟೇಸ್ಟ್ ಹತ್ತವ. ಹಾಕಿಬಿಟ್ರೆ ಆಯಿತು ನೋಡಿರಿ. ಎಷ್ಟು ರೊಟ್ಟಿ ಮಾಡೀನಿ ಈಗ. ಮುಂಜಾನೆ ಸಂಜೆಗೆ 2 ಟೈಮ್ ಇದು ನಡೀತದೆ. ಅಲ್ಲಿ ನಮ್ಮ ಮಮ್ಮಿರಿಗೆ ಒಂದಿಷ್ಟು ಕೊಡ್ತೀನಿ. ಇಲ್ಲಿ ತೊಗರಿಬೇಳೆ ಕುದಿಸಿಟ್ಟೇನೆ ನೋಡ್ರಿ ಕುಕ್ಕರ್ನಾಗ. ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ ಹಾಕಿಟ್ಟಿನಿ. ಇದಕ್ಕಿಟ್ಟು ಒಗ್ಗರಣೆ ಕೊಡ್ತೀನಿ. ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ಲತ್ತೀನಿ. ಅದ್ರ ಜೊತೆಗೆ ಚಂದ ಕಾಂಬಿನೇಷನ್ ಅಂತೇಳಿ ಬದನೆಕಾಯಿ ಮತ್ತು ಎಲ್ಲರೂ ಇದು ಸೊಪ್ಪಿನ ಬೇಳೆ ಮಾಡಬೇಕು. ಹಂಗಂದು ನಾ ಬದನೆಕಾಯಿ ನಿನ್ನಿನ ದಿವಸ ಮಾಡಿದ. ಇವತ್ತು ನಿನ್ನೆ ಪುಂಡಿ ಪಲ್ಯ ಅದ್ರಕ್ಕೆ ಮೊದಲು ಮಾಡಿದ್ರಿಂದ ಹಂಗಂದು ಸೊಪ್ಪಿನ ಬೇಳೆನ ಮಾಡೋಣ ಅಂತೇಳಿ ಇದೆ ಮಾಡೀನಿ. ಇನ್ನೊಂದು ಸಲ ಹೇಳ್ತೀನಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ. ಈಗ ನಮ್ಮ ಮಗಳು ಇಬ್ಬರು ತುಳಜಾಪುರಕ್ಕೆ ಹೋಗಿರು, ನಮ್ಮ ತಂಗಿ ಜೊತೆಗೆ. ಅವ್ರು ಹೋಗ್ಲತ್ತಿರ, ಅವ್ರ ಮನೆಯವರು ಅವ್ರು ಹೋಗ್ಯಾರ. ಏನೇನು ತಂದಾಳ ಅಂಥೇಳಿ ಎಲ್ಲ ತೆಗೆದು ಇಡ್ಲತ್ತಾಳ. ಮುಂಜಾನೆ 8 ಗಂಟೆ 7:30 ಹಂಗೆ ಹೋಗಿರು, ರಾತ್ರಿ 12:00ವರೆಗೆ ಬಂದಾರ ಮನೆಗೆ. ಈಗ ಮುಂಜಾನೆ ಎದ್ದು ತೆಗೆದ್ಲತ್ತಾರೆಲ್ಲ ಬಳೆ ಅದೆಲ್ಲ ತೊಗೊಂಬಂದ್ರೆ, ಬಳೆ, ಹಳ್ಳು, ಅರಿಶಿಣ, ಕುಂಕುಮದು ಇಲ್ಲಿ ನೋಡ್ರಿ. ನೈವೇದ್ಯ ಮಾಡಿನೆಲ್ಲ ನೈವೇದ್ಯ ಏರ್ಸ್ಲತ್ತೀನಿ ದೇವರಿಗೆ. ಇವತ್ತು ಪಿಕಾಕ್ ಗ್ರೀನ್ ಇತ್ತು, ಅದೇ ಸಾರಿ ಹಾಕ್ಕೊಂಡಿನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.